ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕಂತೇಳಿ ಸೀರೀಸ್ ನಡೀತಾ ಇದೆ. ನಾನು ಇದನ್ನು ಮಾರ್ಚ್ 1ನೇ ತಾರೀಕಿಲಿಂದ ಮಾಡ್ತಾ ಇದ್ದೀನಿ. ಸೊ ನಾವಿಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಪ್ರಜಾವಾಣಿ ಇಸ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಓದ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತು ಮಾರ್ಚ್ 30 ಏನೇನಿದೆ ನೋಡೋಣ. ವಾಣಿಜ್ಯ ಪೂರೈಕೆ 68%. ಇದೇನಿಲ್ಲ, ಅದೇ ಇರಾನ್ ಮೇಲೆ ದಾಳಿ ಆಗ್ತಾ ಇದೆ ಅಲ್ಲ. ಸೊ ಏನಂತಂದರೆ ನಮ್ಮದೆಲ್ಲ LPG CNG ಇದು ಏನು ರಫ್ತಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಅದ್ರ ಬಗ್ಗೆ ಇದೆ, ಇದೆಲ್ಲ ಏನು ಬೇಡ. ಹೊರ್ಮೋಸ್ ದಾಟಿದ ಹಡಗು, ಆಬ್ವಿಯಸ್ಲಿ ಹೊರ್ಮೋಸ್ ಮೂಲಕ ಬರಬೇಕು. ಡೈಲಿ ಹೊರ್ಮೋಸ್ ಇರಲಾರೆ ನ್ಯೂಸ್ ಇಲ್ಲೇ ಇಲ್ಲ. ಸೊ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಿರಲ್ಲ ಇದನ್ನು ಹೋಗಿ ನೀಟಾಗಿ ಹೊರ್ಮೋಸ್ ಬಗ್ಗೆ ತಿಳ್ಕೊಳ್ಳಿ. ಹೊರ್ಮೋಸ್ ಬಂದುಬಿಟ್ಟು ನಮ್ಮದು ಇರಾನು ಮತ್ತು ಒಮನ್ ನಡುಬರ್ಕ ಕಂಡು ಬರ್ತೈತಿ. ಮತ್ತು ಇದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ವಾಟರ್ವೇಯನ್ನು ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿರಲಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇರಾನು, ಇಸ್ರೇಲು ಇದ್ರದ್ದೆಲ್ಲ ಬಾರ್ಡರಿಂಗ್ ಕಂಟ್ರೀಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಇದು ಏನು ಬೇಡ. ಒನ್ಸ್ ಅಗೇನ್ ಇರಾನ್ ಮೇಲೆ ಭೂದಾಳಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಬೇಡ. ಇದು ಟೆಕ್ನಿಷಿಯನ್ ನೇಮಕ ಇದೆ, ಇದು ಬೇಡ. ಸೊ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಇದೆ, ಇದು ಬೇಡ. ಸೊ ಇದೆಲ್ಲ ಲೋಕಲ್ ನ್ಯೂಸ್ ಯಾವಾಗಲೂ ಬರೋಂಗಿಲ್ಲ. ಹೇಳಿದ್ದೀನಿ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದೇನಾದರೂ ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ದು ಏನಾದ್ರೂ ಇಂಪಾರ್ಟೆನ್ಸ್ ಪಡ್ಕೊಂಡಿತ್ತು ಅಂತಂದರೆ ಮಾತ್ರ ಬರ್ತೈತಿ, ಇಲ್ಲ ಅಂದ್ರೆ ಬರಲ್ಲ. ಸೊ ಆ ಉದ್ಘಾಟನೆ, ಈ ಶಿಬಿರ ಇದೆಲ್ಲ ಏನು ಬರಲ್ಲ. ಸೊ ಇದನ್ನು ಏನಂತಂದ್ರೆ ಲೋಕಲ್ ನ್ಯೂಸ್ ಇದೆ ಬಿಜಾಪುರದ್ದು. ಸೊ ಈ ರೀತಿ ಏನೆಲ್ಲ ಲೋಕಲ್ ನ್ಯೂಸು ಬರಲ್ಲ. ಶಿಶು ಅಭಿವೃದ್ಧಿ ಇದೆಲ್ಲ ಏನು ಬೇಡ. ಸೊ ಇಲ್ಲಿ ನೋಡಿ, ಏನನ್ನು ಓದಬೇಕು ತಿಳ್ಕೊಳ್ಳಿ. ಯಾರು ಹೇಳಿದ್ದಾರೆ? ಸಂತೋಷ್ ಚಿನ್ಗುಂಡಿ. ಯಾರಿವರು? ನಮ್ಮದು IAS ಅಲ್ಲಿ ಮೊನ್ನೆ ಟಾಪ್ ಆದ್ರಲ್ಲ ಇವ್ರು, ನಮ್ದು ಯಾರು? ಕಿರಣ್ ಕಮ್ತೆಯವರು ಏನು ಹೇಳಿದ್ದಾರೆ ಅಂತಂದ್ರೆ, ಏನು ಓದಬೇಕಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ ನ್ಯೂಸ್ ಪೇಪರಲ್ಲಿ. ಓಕೆ, ಇವಾಗ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು ಇವೆಲ್ಲ ನ್ಯೂಸ್ ಪೇಪರ್ ಇಂಪಾರ್ಟೆಂಟು. ಯಾವುದೋ ಓದಿ, ಟೆಕ್ಸ್ಟ್ ಬುಕ್ ಇರಲಿ ಅಥವಾ ನ್ಯೂಸ್ ಪೇಪರ್ ಇರಲಿ, ಅಲ್ಲಿ ಏನು ವಾಟ್ ಟು ರೀಡ್, ವಾಟ್ ನಾಟ್ ರೀಡ್ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ನಾವು ಅದೇ ಪ್ರಯತ್ನ ಇಲ್ಲಿ ಏನಂತಂದ್ರೆ ನಡೀತಾ ಇದೆ, ಅದು ಎಕ್ಸಾಕ್ಟಾಗಿ. ಸೊ ಇದನ್ನೆಲ್ಲ ನೀವು ಏನಂತಂದರೆ ಯುಟಿಲೈಸ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ಯಾರು ಇದನ್ನು ಸೀರೀಸ್ ನೋಡ್ತಾ ಇದ್ದಿಲ್ಲ, ನಿಮ್ಗೆ ಇದು ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮಗೂ ಒಂದು ಅದು ಏನಂತಂದರೆ ವ್ಯೂಸ್ ಹೆಚ್ಚಾದಷ್ಟು ನಮಗೂ ಏನಂತಂದರೆ ಒಂದು ಇನ್ಸೆಂಟಿವ್ ಸಿಕ್ಕಂಗೆ ಆಗುತ್ತೆ, ಅದು ಒಂದು ಖುಷಿ ಅನಿಸುತ್ತೆ. ಓಕೆ, ಸೊ ಎಲ್ಲರೂ ಕಮೆಂಟ್ ಮಾಡಿ. ಎಕ್ಸಾಕ್ಟ್ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಮಾರ್ಚ್ 8ನೇ ತಾರೀಕಿಗೆ ಒಂದು ಮಾಡಿದ್ದೆ, ಅಂದರೆ ಮಾರ್ಚ್ 1ರಿಂದ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಏನಂತಂದರೆ ಆ 7 ಡೇಸಲ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲಿ ಇದ್ದಂಥ ನ್ಯೂಸನ್ನು ಯಾಕೆ ಹೋಗಿ ಸ್ಟ್ಯಾಟಿಕ್ ಓದಬೇಕು ಅಂತ ಹೇಳಿದ್ದೆ. ಸೊ ಅದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂತ ಹೇಳಿದ್ದೆ. ಇವತ್ತು ಏನಂತಂದ್ರೆ ಒಂದು ಕ್ಲಾಸ್ ಮಾಡಿದ್ದೀನಿ. ಸೊ ಯಾವ ಇಂಪಾರ್ಟೆಂಟ್ ಹೈ ಈಲ್ಡಿಂಗ್ ಟಾಪಿಕ್ ಹೋಗಿ ಓದ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ಅದು ಯಾಕೆ ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳಿದರೆ, ಅವೆಲ್ಲ ಕ್ವಶನ್ ಪೇಪರಲ್ಲಿ ಅಪೇರ್ ಆಗಿದೆ. ಓಕೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಏನು ಓದಬೇಕು, ಏನು ಓದಬಾರ್ದು ಅನ್ನೋದು ಗೊತ್ತಿರಬೇಕು. ಸೊ ಇಲ್ಲಿ ನಾನು ಇದೇ ಈ ನ್ಯೂಸ್ ಅನಲೈಸಿಸಲ್ಲಿ ಅದೇ ಮಾಡ್ತಾ ಇರೋದು ನಾನು. ಇದು ಸ್ಮಾಲ್ ಒಂದು ಪೇಪರ್ ಇದು ಬಂದಿದೆ. ಸೊ ಏನಿಲ್ಲ, ಹುಲಿ ಹೋಗೋರು ಸಾಗನೆ ಬಂದನ್ನು. ಓಕೆ, ಅದೇ ಟೈಗರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೈ ಈಲ್ಡಿಂಗ್ ಟಾಪಿಕ್. ಇವು ಒಂದು ಸ್ವಲ್ಪ ಏನಾದ್ರೂ ಅದೇ ಟೈಗರ್ ಬಗ್ಗೆ ಹೋಗಿ ನೀಟಾಗಿ ಓದ್ಕೋಬೇಕಾಗುತ್ತೆ. ಯಾಕೆ ಬಂಧನ ಮಾಡಿದರು ಅಂತಂದರೆ, ಇದು ಶೆಡ್ಯೂಲ್ 1 ಒಳಗೆ ಏನಪ್ಪ ಅಂತಂದರೆ ಕಂಡು ಬರುತ್ತೆ. ಇದು ಹುಲಿ ನಮ್ಮದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ, ಆ ಆ್ಯಕ್ಟಲ್ಲಿ ಶೆಡ್ಯೂಲ್ 1 ಬರುತ್ತೆ. ಈ ಶೆಡ್ಯೂಲ್ 1 ಅಂದರೆ ಏನು, 2 ಅಂದರೆ ಏನು, ಇದರದ್ದು ಶೆಡ್ಯೂಲ್ಸ್ ನೋಡ್ಕೊಳ್ಳಿ. ಮತ್ತು 1 ಮತ್ತು 2 ಯಾವುದ್ರದ್ದು ಇರುವಂಥ ಡಿಫ್ರೆನ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಎನ್ವಿರಾನ್ಮೆಂಟಲ್ ಸೆಕ್ಷನ್ ಇದರೊಳಗೆ ಬರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಹೋಗಿ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಓಕೆ, ಇದೆಲ್ಲ ಏನು ಬೇಡ. ಸೊ ಇದೆಲ್ಲ ಪೊಲಿಟಿಕಲ್ ನ್ಯೂಸು, ವಿಜಯ್ ಅವ್ರದ್ದು ಮೂವಿ ಬಿಡುಗಡೆ ಅದು ಇದೆಲ್ಲ ಏನು ಬೇಡ. ಸೊ ಒನ್ಸ್ ಅಗೇನ್ ಅದೇ ಹೇಳಿದ್ನಲ್ಲ, LPG ಅಂದ್ರೇನು, CNG ಅಂದ್ರೇನು, PNG ಅಂತಂದರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿಬಿಟ್ಟು ನೀಟಾಗಿ ಅದರ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಓಕೆ,
ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಅದೇ ತೃತೀಯ ಭಾಷೆ ಹೊರಹೊಗುರ ಸ್ವಾಗತಾರ್ಹ ಎಚ್ಚರವಾಗುತ್ತೆ. ಇತ್ತೀಚೆಗೆ ಏನು ಮಾಡಿದ್ರು ಅಂತ ಗೊತ್ತಿದೆ. ಹಿಂದಿಯನ್ನು ಏನಂತಂದರೆ ಅದನ್ನು ಸ್ಕೋರ್ಲಿಂತ್ರ ಏನಂತಂದರೆ ಕೈ ಬಿಟ್ಟರು ಅದನ್ನು. ಅಂದರೆ ಅದನ್ನು ಇನ್ನು 100 ಮಾರ್ಕ್ಸ್ ಸ್ಕೋರಿಗೆ ಏನು ಕನ್ಸಿಡರ್ ಆಗಂಗಿಲ್ಲ. ಅಲ್ಲಿ ಗ್ರೇಡ್ ಕೊಡ್ತಾರೆ ABCD ಅಂತ ಹೇಳಿ. ಅಂದರೆ ಏನು ಗ್ರ್ಯಾಜುವಲಿ ದ್ವಿಭಾಷಾ ಒಂದು ಪದ್ಧತಿಗೆ ಹೋಗ್ತಾ ಇದೆನಾ ಅಂಥೇಳಿ ಒಂದು ಅನಲೈಸಿಸ್ ಇರುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ರ್ಯಾಷ್ನಲ್ ಆಗಿ ಮೆನ್ಷನ್ ಮಾಡಬೇಕು. ಏನಂತಂದ್ರೆ ಪೊಲಿಟಿಕಲ್ ವ್ಯೂಸ್ ರೀತಿ ಅಲ್ಲ ತ್ರಿಭಾಷಾ ಸೂತ್ರ ಒಳ್ಳೆಯದನ್ನು, ದ್ವಿಭಾಷಾ ಒಳ್ಳೆಯದನ್ನು, ಇದು ಗೌರ್ಮೆಂಟದ ನಡಿ ಎಷ್ಟರ ಮಟ್ಟಿಗೆ ಅದು ರಿಲಿವೆನ್ಸ್ ಇದೆ ಅಂಥೇಳಿ ಒಂದು ಸ್ಮಾಲ್ ಲೈನ್ ಒಳಗೆ ಮೆನ್ಷನ್ ಮಾಡಿ. ಓಕೆ, ಇವ ನಮ್ಮವ ಚಾರಿತ್ರಿಕ ಹೆಜ್ಜೆ. ಒನ್ಸ್ ಅಗೇನ್ ಇವ ನಮ್ಮವ ಕಾಯ್ದೆ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವೇ ಹೇಳಿ. ಆಲ್ಮೋಸ್ಟ್ ಒಂದು 5-6 ಬಾರಿ ಆಗಿದೆ, ಇದನ್ನು ಹೇಳಲಿಕ್ಕೆ ಹೋಗಂಗಿಲ್ಲ ನಾವು. ಇದು ಇವ ನಮ್ಮವ ಮಸೀದಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಕ್ಲಾಸ್ ಯಾರು ನೋಡ್ತಾ ಇದ್ದೀರಲ್ಲ ಡೈಲಿ ನೋಡಿ. ಇದೆಲ್ಲ ಏನು ಬೇಡ. ಇದು ನೋಡಿ, ಪದವೀಧರರು ಹೆಚ್ಚು, ನಿರುದ್ಯೋಗವು ಹೆಚ್ಚು ಅಂತಂದರೆ ಇನ್ಕ್ರೀಸ್ ಆಗ್ತಿದೆ, ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದೆ ಎಜುಕೇಷನ್ದು, ಅದರ ಜೊತೆ ನಿರುದ್ಯೋಗನೂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಯಾರು ಕೊಟ್ಟಿದ್ದಾರೆ, ಅಜಮ್ ಪ್ರೇಮ್ಜಿ ವಿಶ್ವವಿದ್ಯಾಲಯ. ಇವ್ರು ಏನು ಹೇಳಿದ್ದಾರೆ ಎಲ್ಲ ಬೇಡ, ನಮಗಿಲ್ಲಿ ಎಂಪ್ಲಾಯ್ಮೆಂಟ್ ಕಾನ್ಸೆಪ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ನೀಟಾಗಿ ಓದ್ಕೊಳ್ಳಿ. ಈಗ ನಿರುದ್ಯೋಗ ಅಂತಂದರೆ ಏನು, ಅದರಲ್ಲಿ ಯಾವ ಟೈಪ್ಸ್ ಬರ್ತಾವೆ, ಫಾರ್ ಎಕ್ಸಾಂಪಲ್ ಸೈಕ್ಲಿಕಲ್ ಅಂತಂದರೆ ಏನು, ಸ್ಟ್ರಕ್ಚರಲ್ ಅಂತಂದರೆ ಏನು, ಡಿಸ್ಗೈಸ್ಡ್ ಅಂತಂದರೆ ಏನು, ಈ ರೀತಿ ಎಲ್ಲ ಏನಂದರೆ ಬರ್ತಾವೆ. ಮತ್ತು ಫ್ರಿಕ್ಷನಲ್ ಅಂತೇಳಿ ಬರುತ್ತೆ. ಓಕೆ, 4 ಟೈಪ್ಸ್ ಅದಾವೆ. ಹೋಗಿ ನೀಟಾಗಿ ಓದ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನಮ್ಮದು ಕರ್ನಾಟಕದ್ದು ಮತ್ತು ಇಂಡಿಯಾದ್ದು ಏನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂಥೇಳಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಇದು. ಓಕೆ, ನೀವು ಈ ಲಿಸ್ಟಲ್ಲಿ ಇರಬಾರ್ದು ಅಂತಂದರೆ ನೀಟಾಗಿ ಏನಂತಂದರೆ ಸ್ಟಡಿ ಮಾಡಬೇಕು ನೀವು. ಓಕೆ, ಇದೆಲ್ಲ ಏನು ಬೇಡ. ಸೊ ಒನ್ಸ್ ಅಗೇನ್ 1.1 ಲಕ್ಷ ಕೋಟಿ ವಾಪಸ್ಸು ಸಂಘರ್ಷದಿಂದ ಹೂಡಿಕೆ ಹಿಂಪಡೆದ ವಿದೇಶಿ ಹೂಡಿಕೆದಾರರು. ಒನ್ಸ್ ಅಗೇನ್ ನಾನು ಇದು ಐ ಥಿಂಕ್ 4-5 ಬಾರಿ ಬಂದಿದೆ ಈ ಮಂತಲ್ಲಿ. FDI ಮತ್ತು FEI ಅಂಥೇಳಿ ಬರುತ್ತೆ. ಓಕೆ, FDI ಆಯ್ತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಅವ್ರು ಹೇಳ್ತಾ ಇರೋದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಓಕೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಲ್ಲಿ ಏನಂತಂದರೆ ಆ ಒಂದು ಹೂಡಿಕೆ ಹಿಂಪಡೆತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇದು ಮೋಸ್ಟ್ ಫಲ್ಟೈಲ್ ಇನ್ ನೇಚರ್ ಇದು. ಓಕೆ, ಮತ್ತು ಇದು ಏನಂತಂದರೆ FDI ಕಂಪೇರ್ ಮಾಡಿದರೆ ಮೋರ್ ಲಿಕ್ವಿಡ್ ಇನ್ ನೇಚರ್. ಹೋಗಿಬಿಟ್ಟು ನೀಟಾಗಿ FDI ಮತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟನ್ನು ಓದ್ಕೊಳ್ಳಿ, ಮತ್ತು ಎರಡಕ್ಕೂ ಡಿಫ್ರೆನ್ಸನ್ನು ಓದ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಇದು. ಇದೆಲ್ಲ ಏನು ಬೇಡ. ಇದೆಲ್ಲ ಏನು ಬೇಡ. ಇವತ್ತು ಏನಂತಂದರೆ ಮಹಾವೀರ್ ಜಯಂತಿ ಇದೆ, ಹೀಗಾಗಿ ಒಂದು ಆರ್ಟಿಕಲ್ ಬಂದಿದೆ. ಓಕೆ, ನಮಗೇನು ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಜೈನಿಸಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಆರ್ ಅದರ್ ವೇ ಏನೋ ಕ್ವಶನ್ಸ್ ಬಂದೇ ಬರ್ತಾವೆ ಜೈನಿಸಮು ಬುದ್ಧಿಸಮ್ ಮೇಲೆ. ಅದು ಆಲ್ರೆಡಿ ನಿಮಗೆ ಇದು ಏನಂತಂದರೆ ಬುಕ್ಕಲ್ಲಿ ಇರುತ್ತೆ, ಬಟ್ ಏನೋ ಅಷ್ಟು ಸ್ಟ್ರೆಸ್ ಮಾಡಿ ಓದಿರೋದಿಲ್ಲ, ಅಥವಾ ಏನೋ ಹಾಗೆ ಓದ್ಕೊಂಡು ಹೋಗಿರ್ತೀರ. ಇಲ್ಲಿ ಬಂದಾಗ ಏನಂತಂದರೆ ಒಂದು ಸ್ವಲ್ಪ ನೀಟಾಗಿ ಓದ್ತೀರಾ ಅನ್ನೋದು ಅಷ್ಟೇ ಒಂದು ದೃಷ್ಟಿ. ಓಕೆ, ಸೊ ನೀಟಾಗಿ ಓದ್ಕೊಳ್ಳಿ ಇದರದ ಬಗ್ಗೆ. ಇವನ್ ಜೈನಿಸಮ್ದು ಎಷ್ಟು ಪಂಥಗಳದಾವ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಸ್ಸಾಂ 5 ಗ್ಯಾರಂಟಿ ಘೋಷಿಸಿದ ಕೈ. ಓಕೆ, ಎಲೆಕ್ಷನ್ ನಡೀತಾ ಇದೆ ಅಲ್ಲ, ಸೊ ಅವ್ರ ಗ್ಯಾರಂಟಿ ಅವ್ರದ್ದು ಇದು ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮಗೇನಂತಂದರೆ ನಮ್ಮ ಕರ್ನಾಟಕದಲ್ಲಿನೂ ಪಂಚ ಗ್ಯಾರಂಟಿಗಳು ಅದಾವ. ಆ ಪಂಚ ಗ್ಯಾರಂಟಿಗಳು ಯಾವುವು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಪ್ಪಟ್ಟು ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಯಾಕಂತಂದರೆ ಆಲ್ರೆಡಿ ಏನಂತಂದರೆ ಕ್ವಶನ್ ಆಗಿದೆ ಅದ್ರ ಮೇಲೆ, ಆ ಪಂಚ ಗ್ಯಾರಂಟಿಗಳ ಮೇಲೆ. ಓಕೆ, ಇದೆಲ್ಲ ಒನ್ಸ್ ಅಗೇನ್ ಏನಂತಂದರೆ ಎಲೆಕ್ಷನ್ ನಡೀತಾ ಇದೆಯಲ್ಲ ಅದರದ್ದೇ ನ್ಯೂಸ್ ಇದೆ ಅದು. ಇದೆಲ್ಲ ಏನು ಬೇಡ. ಸೊ ನೋಡಿ, IPL ನಡೀತಾ ಇದೆ, ಯಾರನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 1 ಸೆಕೆಂಡ್, ಇಲ್ಲಿ ಋತುಚಕ್ರ ರಜೆ ಬಗ್ಗೆ ಎಲ್ಲೋ ಒಂದು ಕಾಲಮಲ್ಲಿ ಇತ್ತು, ಬಟ್ ಇಂಪಾರ್ಟೆಂಟ್ ಆಗುತ್ತೆ ಅದು ನಮ್ಮದು.
ಇಲ್ಲೇ ಸ್ಕಿಪ್ ಆಗಿತ್ತು. ಋತುಚಕ್ರದ ರಜೆ ಮುಜುಗರ ಆಗದಿರಲಿ. ಇದು ಏನಂತಂದರೆ ಇದು ಏನೋ ಬಂದಿದೆ ಇದು, ಬಟ್ ನಮ್ಗೆ ಏನಂತಂದರೆ ಅದು ಮೆನಿಸ್ಟ್ರಲ್ ಕರ್ನಾಟಕದ ಮೆನಿಸ್ಟ್ರಲ್ ಲೀವ್ ಪಾಲಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಐ ಥಿಂಕ್ 3-4 ಬಾರಿ ಹೇಳಿದೆ. ಇದು ಏನಂತಂದರೆ ಇವಾಗ ಏನು ಕೆಲಸಕ್ಕೆ ಸೇರಿರ್ತಾರಲ್ಲ, ಗೋರ್ಮೆಂಟ್ ಆಗಿರ್ಬೋದು, ಗುತ್ತಿಗೆ ಆಗಿರ್ಬೋದು, ಹೊರ ಗುತ್ತಿಗೆ ಆಗಿರ್ಬೋದು, ಎಲ್ಲ ಮಹಿಳೆಯರು ಅಂತಂದರೆ ಎಷ್ಟು ವಯಸ್ಸಿನ ಮಕ್ಕಳಿಗೆ 18ರಿಂದ 52 ವರ್ಷದ ಏನು ಮಹಿಳೆಯರಿಗೆ ಒಂದು ಮುಟ್ಟಿನ ರಜೆ ಅಂತಂದರೆ ಋತುಚಕ್ರದ ರಜೆ ಮೆನಿಸ್ಟ್ರುಯಲ್ ಲೀವ್ ಪಾಲಿಸಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದೇ ದಿನ ರಜೆ ಕೊಡ್ತಾರೆ ಅಲ್ಲಿ ಆ ಒಂದೇ ಪೀರಿಯಡ್ಸ್ ಟೈಮ್ದಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಒಂದು ವರ್ಷದೊಳಗೆ ಅಂತಂದರೆ 18ರಿಂದ 52. ಇದು ಎಲ್ಲಿ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತೇಳಿ ಗೊತ್ತಿರಬೇಕು. ಸೊ ಇದಕ್ಕೇನಂತಂದರೆ ಮೆಡಿಕಲ್ ಸರ್ಟಿಫಿಕೇಟದ್ದು ಅವಶ್ಯಕತೆ ಇರೋಂಗಿಲ್ಲ. ಈಗ ಏನಂತಂದರೆ ಎಲ್ಲರಿಗೆ ಯೂಶ್ವಲಿ ಗೊತ್ತಾಗುತ್ತೆ, ಓಕೆ ನಮ್ಗೆ ಪೀರಿಯಡ್ಸ್ ಆಗಿದೆ ಅಂಥೇಳಿ ಅದು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಬಂದಮೇಲೆ ಲೀವ್ ಕೊಡೋಂಗಿಲ್ಲ. ಜಸ್ಟ್ ಹೇಳಿದರೆ ಅದನ್ನೇಂತಂದರೆ ರಜೆಯನ್ನು ಕೊಡ್ತಾರೆ. ನೋ ನೀಡ್ ಆಫ್ ಮೆಡಿಕಲ್ ಸರ್ಟಿಫಿಕೇಟ್ ಅಂತೇಳಿ ಗೊತ್ತಿರಲಿ. ಮತ್ತು ಇದೊಂದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಈ ಒಂದು ರಜೆಗಳನ್ನು ಕ್ಯಾರಿ ಓವರ್ ಮಾಡಲಿಕ್ಕೆ ಬರುತ್ತಾ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಈಗ ಇನ್ನು 1 ಮಂತಿಗೆ 1 ಲೀವ್ ಇರುತ್ತೆ. ಇದು ಅಂದರೆ ವರ್ಷಕ್ಕೆ 12 ಲೀವ್ ಕೊಡ್ತಾರೆ ಇದರಲ್ಲಿ. ಇದು ಒಂದು ಗೊತ್ತಿರಲಿ. ಸೊ 1 ಮಂತದ್ದು ಈಗ ಒಂದು ರಜೆ ಇರ್ತೈತಿಲ್ಲ, ಅದನ್ನು ನೆಕ್ಸ್ಟ್ ಮಂತ್ ಯೂಸ್ ಮಾಡ್ಬೋದಾ, ಅಥವಾ ಒಂದು ವರ್ಷದಲ್ಲಿ 12 ರಜೆಯನ್ನು ಒಮ್ಮೆಗೆ ಯೂಸ್ ಮಾಡ್ಬೋದಾ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಂತಂದರೆ ಕ್ಯಾರಿ ಓವರ್ ಸಿಸ್ಟಮ್ ಇದೆನಾ ಈ ಒಂದು ಮಿನಿಸ್ಟ್ರಿಯಲ್ ಲೀವ್ ಪಾಲಿಸಿಯಲ್ಲಿ ಅಂಥೇಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮದು ಕರ್ನಾಟಕ ಫಸ್ಟ್ ಸ್ಟೇಟ್ ಅದು ಎಲ್ಲರಿಗೂ ಏನಂತಂದರೆ ಏನು ಗೋರ್ಮೆಂಟು ಗುತ್ತಿಗೆ ಹೊರ ಗುತ್ತಿಗೆ ಎಲ್ಲ ಮಹಿಳೆಯರಿಗೂ ಏನಂತಂದರೆ ಈ ಮೆನಿಸ್ಟ್ರಿಯಲ್ ಲೀವನ್ನು ಕೊಡ್ತಾ ಇದ್ದಾರೆ, ಪಾಲಿಸಿಯನ್ನು ತೊಗೊಂಡು ಬಂದಿದ್ದಾರೆ. ಹೀಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಆ ಸಲುವಾಗಿ ಹೇಳ್ತಾ ಇದ್ದೇನೆ. ಸೊ ಇದೆಲ್ಲ ಏನು ಬೇಡ. ಸೊ ಒನ್ಸ್ ಅಗೇನ್ ಇದು IPL ನಡೀತಾ ಇದೆ ನೋಡಿ. ಯಾರು ಸೀರಿಯಸ್ ಇದೀರಾ ದಯವಿಟ್ಟು ಇದರಲ್ಲೆಲ್ಲ ನಿಮ್ಮದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದು ಕರಿಯರೇ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಅರೀನಾ ಚಾಂಪಿಯನ್ ಇವು ಕೆಲವಷ್ಟು ಟೆನ್ನಿಸು ಮತ್ತು ಬ್ಯಾಡ್ಮಿಂಟನ್ದು ಎಲ್ಲರಿಗೂ ಹೆಸರು ನೆನಪಿಡುವಂಗಿಲ್ಲ. ಸೊ ಡೈಲಿ ನೀವು ಏನು ಮಾಡ್ತಾಯಿರಿ, ಒಂದು ಸ್ವಲ್ಪ ಇವರು ಫೇಮಸ್ ಇರ್ತಾರಲ್ಲ. ಈಗ ಅರೀನಾ ಯಾರು, ಇವರು ಟೆನ್ನಿಸ್ ಆಟಗಾರ್ತಿ. ಯಾವ ದೇಶದವರು, ಬೆಲರಸ್ ಅಂಥೇಳಿ ಇಷ್ಟು ಒಂದು ಸ್ವಲ್ಪ ಅದೇಳಿ ಕನ್ನಡಿಸ್ತಾ ಅಲ್ಲಿ ನಿಮಗೆ ಏನಂದರೆ ಅದು ನಾಲೆಜ್ ಬರುತ್ತೆ. ಸೊ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೋಡಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಇಂಟಿಗ್ರೇಟೆಡ್ ಆಗಿ ಓದಬೇಕು ಅಂಥೇಳಿ. ಎಷ್ಟು ಜನ ಓದ್ತೀರಾ ಮತ್ತು ಎಷ್ಟು ಜನ ಕಮೆಂಟ್ ಮಾಡ್ತಿದ್ದಾರಾ ಅಂಥೇಳಿ ಅದು ನಿಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ. ಓಕೆ, ಪರವಾಗಿಲ್ಲ. ಕಮೆಂಟ್ ಅಂದ್ರೂ ಈಗ ಕನ್ಸಿಸ್ಟೆನ್ಸ್ ಆಗಿ ಅಂತೂ ಕೆಲವಷ್ಟು ಜನ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೂ ಕೆಲವಷ್ಟು ಜನ ಆ್ಯಡ್ ಆಗಿದ್ದಾರೆ. ಸುನೀಲು, ಮಧುಸೂದನ್, ವೆಂಕಟೇಶು, ನೇತ್ರಾವತಿ ಈಗ ಆ್ಯಡ್ ಆಗಿದ್ದಾರೆ. ಇವರಂತರೂ ನಮ್ಮದು ಕೆಲವಷ್ಟು ಜನ ಅಂತೂ ಅದಾರೆ, ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಾ ಇದ್ದಾರೆ. ಅಷ್ಟೇ ನಾನು ಹೇಳೋದು. ಎಲ್ಲರೂ ನೀಟಾಗಿ ಓದಿ. ಮತ್ತು ಯಾರು ಇದು ಸೀರೀಸ್ ನೋಡ್ತಾ ಇದ್ದೀರಲ್ಲ, ಸ್ಕಿಪ್ ಮಾಡಬೇಡಿ. ಇವತ್ತೊಂದು ದಿನ ನೋಡೋದು, ನೆಕ್ಸ್ಟ್ ಡೇ ಬಿಡೋದು, ಈ ರೀತಿ ಎಲ್ಲ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ನೋಡಿದರೆ ನಿಮಗೂ ಒಂದು ಅನುಕೂಲ ಆಗುತ್ತೆ. ಮತ್ತು ಒಂದು ಏನಂದರೆ ಒಂದು ನೋಟ್ಬುಕ್ಕಲ್ಲಿ ಯಾವುದು ಸ್ಟ್ಯಾಟಿಕ್ ಹೋಗಿ ಓದು ಅಂತ ಹೇಳ್ತೀನಲ್ಲ, ಅದನ್ನ ಎಲ್ಲ ಬರ್ಕೊಂಡ್ಬಿಟ್ಟು ನೀಟಾಗಿ ಓದಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.